ಹೌದು, ಚಿಕ್ಕಬಳ್ಳಾಪುರ ಗಡಿಯಲ್ಲಿದೆ. ಹಾಗಾಗಿಯೇ ಇಲ್ಲಿ ಕನ್ನಡಕ್ಕಿಂತ ಹೆಚ್ಚು ತೆಲುಗು ಪ್ರಾಬಲ್ಯ. ಆದರೆ ಕನ್ನಡಪರ ಸಂಘಟನೆಗಳ ನಿರಂತರ ಶ್ರಮ ಈ ಅಪವಾದಕ್ಕೆ ಕಳಂಕ ತಂದಿದೆ. ಇದಕ್ಕೆ ಉತ್ತಮ ಉದಾಹರಣೆಯೇ ರಾತ್ರಿ ನಡೆದ ಕನ್ನಡ ಸಿರಿಹಬ್ಬ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲೂ ಕನ್ನಡದ ಬಾವುಟ, ವಿದ್ಯುತ್ ದೀಪಾಲಂಕಾರದ ಜಗಮಗಿಸುವಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ 16ನೇ ವರ್ಷದ ಕನ್ನಡ ಸಿರಿಹಬ್ಬದ ವಿಜೃಂಭಣೆಗೆ ಸೊಬಗು ಮೆರುಗನ್ನ ಹೊರಸೂಸಲು ಸೂಕ್ತ ಶೀರ್ಷಿಕೆಯೊಂದಿಗೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಮಾತನಾಡಿ, ಕನ್ನಡಕ್ಕಾಗಿ ಹೋರಾಡಲು ಸದಾ ಸಿದ್ಧ. ಲಾಠಿ ಏಟು, ಜೈಲು ಇದಕ್ಕೆಲ್ಲ ನಮ್ಮ ಕನ್ನಡದ ಜೀವಗಳು ಮಣಿಯುವುದಿಲ್ಲ. ಭಾಷೆ, ನೆಲ, ಜಲ ವಿಷಯಕ್ಕೆ ಬಂದರೆ ಅವರ ತಲೆಗೆ ಬಿಸಿ ನೀರು ಕಾಯಿಸಲು ಕನ್ನಡಿಗರು ಸದಾ ಸಿದ್ಧ ಎನ್ನುವ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದರು. ಖಾಸಗಿ ಸಂಸ್ಥೆಗಳಲ್ಲಿ 50 ಭಾಗ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ನಮ್ಮ ಹೋರಾಟ ಅದು. ಕೆಲಸವನ್ನ ಕೊಡಲೇಬೇಕನ್ನುವಂಥ ಕಾನೂನನ್ನ ಜಾರಿಗೆ ತರಕ್ಕೆ ಹೋಗಿ 1-2-3 ಗಂಟೆಯಲ್ಲೇ ITBTಗಳ ದೊರೆಗಳ ಒಂದು ಟ್ವಿಟ್ಗೆ ಹೆದರಿ ವಾಪಸ್ ಬಂದರು. ಇದನ್ನ ತೀವ್ರವಾಗಿ ಖಂಡಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನ ನಾವೆಲ್ಲ ಸೇರಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಕೆಲಸ ಸಿಗಲ್ಲ. ಇಲ್ಲಿ ಎಲ್ಲ ತೆಲುಗು ಮಾತಾಡೋರು ಜಾಸ್ತಿ ಇದ್ರಿ, ಆದ್ರೂ ಕನ್ನಡದ ಬಗ್ಗೆ ನಿಮ್ಮ ಪ್ರೇಮ ಹೃದಯ ಯಾವಾಗಲೂ ಕನ್ನಡದ ಬಗ್ಗೆ ಮಿಡಿತಾ ಇದೆ, ಅದೊಂದು ಖುಷಿ ಇದೆ. ಆದ್ರೂ ಸಹ ಇಂಥ ಕಾರ್ಯಕ್ರಮ ಮಾಡಿದವಾಗ ನೀವೆಲ್ಲರೂ ಸೇರ್ಬೇಕಾಗತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ರವಿ ಅವರು ಚೆನ್ನಾಗಿ ಹೇಳಿದ್ರು, ನಾವು ಜಾತಿ ಅಂದ್ರೆ ಸೇರ್ತಾ ಇದ್ದಿಲ್ಲ ಅಂತ, ಧರ್ಮ ಅಂದ್ರೆ ಸೇರ್ತಾ ಇಲ್ಲ ಅಂತ. ಇವತ್ತು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕಾರಣವನ್ನ ನಾವು ನೋಡ್ತಾ ಇದ್ದೀವಿ. ರಾಜಕಾರಣಿಗಳು ಓಟ್ಗಾಗಿ ಯಾವ ಕೀಳ್ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ಅನ್ನುವಂಥದ್ದು ಮೊನ್ನೆ ವಿಧಾನಸೌಧದಲ್ಲಿ ನಮ್ಗೆ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಇವರ ಬಂಡವಾಳ ಏನನ್ನೋದು. ಮಾನ್ಯ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ, ಅವರ ಜನ್ಮದಿನ ಬಂದ್ರೆ ಎಷ್ಟು ಜನ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತಾರೆ ರಾಜಕಾರಣಿಗಳು? ಎಷ್ಟು ಜನ ಅವ್ರನ್ನ ಓಟ್ಗಾಗಿ, ಕೀಳು ರಾಜಕಾರಣ ಓಟ್ಗಾಗಿ ವಿಧಾನಸೌಧದಲ್ಲಿ 7 ಪಕ್ಷದವರು ಅವರ ಭಾವಚಿತ್ರವನ್ನ ಇಟ್ಕೊಂಡು ನಾಚಿಕೆ ಆಗಲ್ಲ ನಿಮ್ಗೆ? ಯಾವ ಸಂಸದ ಭಾಷೆ ನಿಮ್ದು? ನಮ್ಮ ರಾಜ್ಯದ ವಿಧಾನಮಂಡಲ ಅಧಿವೇಶನ ಎಷ್ಟು ಗಂಭೀರವಾಗಿ ಗೌರವದಿಂದ ನಡೀತಾ ಇತ್ತು, ಅದನ್ನೆಲ್ಲ ಬೀದಿ ಪಾಲ್ ಮಾಡಿ ಉತ್ತರ ಕರ್ನಾಟಕದ ಭಾಗದ ನೀರಾವರಿ ಯೋಜನೆಯ ಅನೇಕ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳ ಬಗ್ಗೆ ಮಾತಾಡಬೇಕಿತ್ತು. ಅದು ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಕ ರಾಜಕೀಯಕ್ಕಾಗಿ ಅಂಬೇಡ್ಕರ್ ಅವರ ಹೆಸರನ್ನ ತಂದು ನಿಂದನೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ರಾಜ್ಯದ ಜನರಿಗೆ ಏನು ಸಂದೇಶವನ್ನ ಸಾರ್ತಾ ಇದ್ದೀರಾ ನೀವು ಅನ್ನೋಂಥದ್ದು ನಾವು ಪ್ರಶ್ನೆಗಳನ್ನ ಮಾಡಬೇಕಾಗುತ್ತೆ. ಅದೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಪದಾಧಿಕಾರಿಗಳು ನಾವೊಂದು ಸಂದೇಶವನ್ನ ಕೊಟ್ಟಿವಿ. ನಿಮ್ಮ ಮನೆಯಿಂದ ಬೆಡ್ಶೀಟ್ ಚಾಪಿಯನ್ನ ತಗೊಂಡು ಬನ್ನಿ. ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ನೀರನ್ನ ಕಾರ್ಯಗತ ಮಾಡಬೇಕು, ನೀರನ್ನ ಕೊಡಬೇಕನ್ನುವಂತ ಬೃಹತ್ ಮೊತ್ತದ ಪಾದಯಾತ್ರೆಯನ್ನ ನರಗುಂದದಿಂದ ಗದಗ DC ಆಫೀಸ್ ತನಕ ಹಾಕೊಂಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳೇ ಹಾಗೆ. ನೀವು ನೋಡಿರ್ತೀರಾ, ಬೆಳಗಾವಿ ಮೇಯರ್ಗೆ ಬೆಳಗಾವಿ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂದವಾಗ MES ಗುಂಡಗಳ ವಿರುದ್ಧ ಹೋರಾಟವನ್ನ ಮಾಡಿ ಬೆಳಗಾವಿ ಮೇಯರ್ಗೆ ಮಸಿಯನ್ನ ಬೆಳೆದು ಸೆರವಾಸವನ್ನ ಅನುಭವಿಸಿರುವಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಹಿಂದೆ ರೈಲ್ವೆಯಲ್ಲಿ ಯಾರಾದರೂ ಪರೀಕ್ಷೆ ಬರೀಬೇಕಾದ್ರೆ ಇಂಗ್ಲಿಷ್ ಕಲಿಬೇಕಿತ್ತು ಅಥವಾ ಹಿಂದಿಯಲ್ಲಿ ಪರೀಕ್ಷೆಯನ್ನ ಬರೀಬೇಕಿತ್ತು. ಅವತ್ತು ಕಮಲಾಬಾಯಿ ಶಾಲೆಯಲ್ಲಿ ಪರೀಕ್ಷೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಪ್ರಶ್ನೆ ಪತ್ರಿಕೆಗಳನ್ನ ಹರಿದು ಹಾಕಿದವಾಗ ನಮ್ಮನ್ನೆಲ್ಲ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಡಕಾಯಿತಿ ದರೋಡೆ ಕೇಸ್ಗಳನ್ನ ಹಾಕಿ ಜೈಲಿಗೆ ಹಾಕಿದ್ರು.
ಪರವಾಗಿಲ್ಲ, ಕನ್ನಡಕ್ಕಾಗಿ ಎಷ್ಟು ಕೇಸ್ ಹಾಕಿದ್ರು ನಾವು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಅಥವಾ ಪೊಲೀಸರ ಲಾಟಿಗೆ ಗುಂಡಿಗೆ ಎದೆಯನ್ನ ಒಡ್ಲಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸೇನಾನಿಗಳು ಸಿದ್ಧವಾಗಿದ್ದೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಅವತ್ತೆಲ್ಲ ಜೈಲಿಗೆ ಹೋದ್ವಿ. ಆದರೆ ಮಮತಾ ಬ್ಯಾನರ್ಜಿ ನೆನೆಸ್ಕೋಬೇಕಾಗುತ್ತೆ. ಮಮತಾ ಬ್ಯಾನರ್ಜಿ ಅವರು ಹೋರಾಟದಿಂದ ಬಂದಂಥವ್ರು, ಆಂಜನೇಯ ರೆಡ್ಡಿ ಅವರೇ ನಿಮ್ಮ ಥರ ನಮ್ಮ ಥರ ಹೋರಾಟದಿಂದ ಬಂದವರು, ರಾಜಕಾರಣಿ ಆದಂಥವ್ರು. ಅವರು ಅವತ್ತು ರೈಲ್ವೆ ಮಂತ್ರಿ ಆಗಿದ್ರು. ಈ ಯುವಕರು ಮಾಡ್ತಾ ಇರುವಂತ ಹೋರಾಟ ಸರಿಯಾಗಿದೆ ಅಂತೇಳಿ ದೇಶದ 24 ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ ಭಾಗದ ಕನ್ನಡದ ಮಕ್ಕಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಏನಾದಿದ್ರು ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಬಲ ಅಂತ ಹೇಳ್ತಾ, ಇನ್ನು ಕೆವಿವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಅಪ್ರತಿಮ ಹೋರಾಟಗಳನ್ನ, ಅವರು ಪಟ್ಟ ಕಷ್ಟಗಳನ್ನ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ತೆಲುಗು ನೆರಳು ಬೀಳುತ್ತಿದ್ದ ಪಕ್ಷದಲ್ಲೂ ಹೇಗೆ ಕನ್ನಡತನವನ್ನು ಉಳಿಸಿಕೊಂಡಿದೆ ಎಂಬ ಬಗ್ಗೆ ವಿವರಣೆ ನೀಡಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಕನ್ನಡವನ್ನು ಹೆಚ್ಚು ಬಳಸಬೇಕು, ನಂತರ ಕನ್ನಡ ನಮ್ಮನ್ನು ಬೆಳೆಸುತ್ತದೆ ಎಂದು ಹೇಳುವ ಮೂಲಕ ನೆರೆದಿದ್ದವರಲ್ಲಿ ಕನ್ನಡತನವನ್ನು ಜಾಗೃತಿಗೊಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ, ಕೆಎಂಎಫ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ವಕೀಲ ಮುನೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಕಾಂತ್, ಪಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ರಾಮೇಗೌಡ, ಜಿಲ್ಲಾ ಕಾರ್ಯಾಧ್ಯಕ್ಷ ಬಾಲು, ತಾಲೂಕು ಗೌರವಾಧ್ಯಕ್ಷ ಶ್ರೀನಿವಾಸ್, ಸಹಕಾರ್ಯದರ್ಶಿ ಮಂಜುನಾಥ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಸಿಆರ್ ಮಹೇಶ್ ಹಲವರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.